ರೇಷನ್ ಕಾರ್ಡ್ ತಿದ್ದುಪಡಿಗೆ ಸರ್ಕಾರವೇನೋ ಒಂದಲ್ಲ ರೀತಿಯ ನೂತನ ಕಾನೂನುಗಳನ್ನು ತಂದು ಸಾರ್ವಜನಿಕರಿಗೆ ಗೊಂದಲ ಉಂಟು ಮಾಡ್ತಾ ಇದ್ರೆ ಇತರ ರೇಷನ್ ಕಾರ್ಡ್ ತಿದ್ದುಪಡಿಗೆ ಮುಂದಾಗುವ ಸಾರ್ವಜನಿಕರ ಬಳಿ ದುಪ್ಪಟ್ಟು ಹಣ ವಸೂಲಿ ಮಾಡಿ ಹಣವನ್ನ ಪೀಕ್ತಿರುವ ಆಪರೇಟರ್ಗಳ ನಡತೆಗೆ ಸಾರ್ವಜನಿಕರು ಹಿಡಿಶಾಪ ಹಾಕಿದ್ದಾರೆ. ಇಷ್ಟಕ್ಕೂ ದುಪ್ಪಟ್ಟು ಹಣ ವಸೂಲಿ ಮಾಡಿದ್ದಾದ್ರೂ ಎಲ್ಲಿ ಅಂತೀರಾ? ಹೇಳಿದೆ ನೋಡಿ ಕಂಪ್ಲೀಟ್ ಡೀಟೈಲ್ಸ್. ಹೌದು, ರಾಜ್ಯ ಸರ್ಕಾರ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರು ಅಲೆದಾಡುವುದನ್ನು ತಪ್ಪಿಸಲು ತಮ್ಮ ಸ್ವಂತ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಸೇವಾ ಸಿಂಧು, ಗ್ರಾಮ ಒನ್ ಮತ್ತು ಕರ್ನಾಟಕ ಒನ್ ಸೇವಾ ಕೇಂದ್ರಗಳನ್ನು ಪ್ರಾರಂಭಿಸಿದೆ. ಆದರೆ ಇಂಥ ಸೇವಾ ಕೇಂದ್ರಗಳಲ್ಲಿ ಹೊಸ ರೇಷನ್ ಕಾರ್ಡ್ ಸೇರ್ಪಡೆ ವಿಳಾಸ ಮತ್ತು ತಿದ್ದುಪಡಿ ಮಾಡಿಕೊಳ್ಳಲು ಗ್ರಾಮ ಒನ್ಗಳಲ್ಲಿ ಈ ಸೇವೆಗಳು ಲಭ್ಯ ಇರ್ತವೆ. ಆದರೆ ಇದನ್ನು ದುರುಪಯೋಗ ಮಾಡಿಕೊಂಡು ಒಂದು ಕಾರ್ಡ್ ತಿದ್ದುಪಡಿಗೆ 25 ರೂಪಾಯಿ ಹಣದ ಬದಲು 200 ರಿಂದ 300 ರೂಪಾಯಿ ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದಾರೆ ಎಂದು ಸಾಕಷ್ಟು ಆರೋಪಗಳು ಬಂದಿತ್ತು. ಅದರ ಹಿನ್ನೆಲೆಯಲ್ಲಿ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿ ರಾಮಕೃಷ್ಣ ತಕ್ಷಣವೇ ಸೇವಾ ಕೇಂದ್ರಗಳ ಮೇಲೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ನಾಗರಿಕ ಸೇವಾ ಕೇಂದ್ರಗಳ ಆಪರೇಟರ್ಗಳಿಗೆ ಫುಡ್ ಇನ್ಸ್ಪೆಕ್ಟರ್ ಹೆಚ್ಚುವರಿ ಹಣ ವಸೂಲಿ ಮಾಡಿದರೆ ನಿಮ್ಮ ಲೈಸೆನ್ಸ್ ಅನ್ನು ರದ್ದು ಮಾಡಿ ಸೇವಾ ಕೇಂದ್ರ ಮುಚ್ಚಿಸುವುದಾಗಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅರ್ಜಿ ಹಾಕೋದು ಈ ಥರದ್ದೆಲ್ಲ ಗ್ರಾಮ ಒನ್ಗಳಲ್ಲಿ ಈ ಸೇವೆಗಳು ಲಭ್ಯ ಇರ್ತದೆ. ಆ ಸೇವೆಗಳಿಗೆ ಗ್ರಾಮ ಒನ್ ಆಪರೇಟರ್ಸ್ ಏನಿದ್ದಾರೆ ಅವರು ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಫೀಸ್ಗಿಂತ ಶುಲ್ಕಗಿಂತ ಜಾಸ್ತಿ ತಗೊಂತಿದ್ದಾರೆ ಅನ್ನೋ ಆರೋಪಗಳು ಅಥವಾ ದೂರುಗಳು ಸಾಕಷ್ಟು ಬಂದಿದ್ದಾವೆ ನನಗೆ. ಅದರ ಆಧಾರದ ಮೇಲೆ ಇವತ್ತೊಂದು 4-5 ಗ್ರಾಮ ಒನ್ಗಳಿಗೆ ಮತ್ತು ಕರ್ನಾಟಕ ಒನ್ಗೆ ಭೇಟಿ ಕೊಟ್ಟಿದ್ದೀವಿ. ಅದರಲ್ಲಿ ಮ್ಯಾಕ್ಸಿಮಮ್ ಆ್ಯಕ್ಚುಲಿ ಸೇರ್ಪಡೆ ಅಥವಾ ಅಮೆಂಡ್ಮೆಂಟ್ಸ್ ಈ ಥರದಕ್ಕೆ 25 ರೂಪಾಯಿ ಇರುತ್ತೆ. ಹೊಸ ರೇಷನ್ ಕಾರ್ಡ್ಗೆ 50 ರೂಪಾಯಿ ಇರ್ತದೆ ಫೀಸು. ಅದಕ್ಕಿಂತ ಕೆಲವರು ಜಾಸ್ತಿ ತಗೊಂತಾರೆ, ಅಂದರೆ 150, 200, 300, 400, 500ವರೆಗೂ ಸಹ ಕೆಲವರು ತಗೊಂತಿದ್ದಾರೆ. ದೆನ್ ನಾನಿವತ್ತು ಭೇಟಿ ಕೊಟ್ಟಾಗ ಕೆಲವು ಗ್ರಾಮ ಒನ್ಗಳಲ್ಲಿ ತಗೊಂಡಿರೋದು ಸತ್ಯ ಅಂತಂದು ಕಂಡು ಬಂದಿದೆ. ಸೊ ನಾನು ಅವ್ರಿಗೆ ವಾರ್ ಮಾಡಿದ್ದೀನಿ. ದೆನ್ ಆ ಕನ್ಸರ್ನ್ ಡಿಸ್ಟಿಕ್ ಯಾರು ಮ್ಯಾನೇಜರ್ ಏನಿದ್ದಾರೆ ಅವ್ರಿಗೂ ಸಹ ಕಾಲ್ ಮಾಡಿ ಆನ್ ಸ್ಪಾಟ್ ಹೇಳಿದ್ದೀವಿ. ಇನ್ನು ಗ್ರಾಮ ಒನ್ ಸೇವಾ ಕೇಂದ್ರಗಳಲ್ಲಿ ರೇಷನ್ ಕಾರ್ಡ್ಗಳಿಗೆ ಹೆಚ್ಚುವರಿ ಹಣ ವಸೂಲಿ ಮಾಡ್ತಿದ್ದಾರೆ ಎನ್ನುವುದು ನನಗೆ ದೂರು ಬಂದಿದೆ. ಇನ್ನು ಮುಂದೆ ಯಾವುದಾದರೂ ಗ್ರಾಮ ಒನ್ಗಳಲ್ಲಿ ಸಾರ್ವಜನಿಕರ ಹತ್ತಿರ ಹೆಚ್ಚುವರಿ ಹಣ ವಸೂಲಿ ಮಾಡಿದರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂತ ತಹಶೀಲ್ದಾರ್ ಅನಿಲ್ ತಿಳಿಸಿದ್ದಾರೆ. ಅರ್ಜಿಗಳು ಹಾಕ್ತಾರೆ, ಅರ್ಜಿದಾರರ ಹತ್ರ ಹೆಚ್ಚಿಗೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೂರು ಬಂದಿತ್ತು. ಅದರಂತೆ ನಮ್ಮ ಫುಡ್ ಇನ್ಸ್ಪೆಕ್ಟ್ರು, ಫುಡ್ ಶಿರಸ್ತುದಾರರಲ್ಲಿ ಚೆಕ್ ಮಾಡಿಬಿಟ್ಟು ಅದು ನಿಜ ಅಂತಲೂ ಕಂಡು ಬಂದಿದೆ. ಆ ಥರದ್ದು ಯಾರು ತಪ್ಪು ಮಾಡಿದ್ದಾರೆ ಯಾಕಿದ್ರೆ ಅಲ್ಲೇ ಅಪ್ಲಿಕೇಶನಲ್ಲೇ ಇರುತ್ತೆ ನೀವು ಎಷ್ಟು ಶುಲ್ಕ ಪಾವತಿ ಮಾಡಬೇಕು ಅಂತ. ಅದಕ್ಕಿಂತ ಹೆಚ್ಚಿಗೆ ತೊಗೊಳಂಗಿಲ್ಲ. ಗ್ರಾಮ ಒನ್ನವರಿಗೆ ಅದರಲ್ಲಿ ಸರ್ಕಾರದಿಂದ ಈ ಗವರ್ನೆನ್ಸಿಂದ ಅಂದರೆ ಇದಿರುತ್ತೆ, ಅವರು ಪ್ರೋಸೆಸ್ ಮಾಡಿದ್ರೆ ಅಪ್ಲಿಕೇಶನ್ ಅವ್ರಿಗೇನು ಸಿಗಬೇಕು ಅದ್ರ ಪ್ರಕಾರ ಅವ್ರಿಗೆ ಏನು ಶುಲ್ಕ ಅವ್ರಿಗೆ ಪಾವತಿ ಆಗಬೇಕು ಅದಾಗುತ್ತೆ. ಅದು ಬಿಟ್ಬಿಟ್ಟು ಹೆಚ್ಚಿಗೆ ಅವ್ರು ತೊಗೊಳೋದು ತಪ್ಪು. ಈಗ ಮಾಡಿರೋದು ಈಗ ಯಾವುದು ಕಂಡು ಬಂದಿದೆ, ಈಗ ತಪ್ಪು ಮಾಡಿರೋರ ಮೇಲೆ ಕ್ರಮ ತೊಗೊಳೋದಕ್ಕೆ ಈಗಾಗಲೇ ನಾವು ಫುಡ್ DD ಅವ್ರಿಗೆ ನಾವು ಪ್ರಪೋಸಲ್ ಕಳಿಸಿದ್ದೀವಿ. ಅಲ್ಲಿ ಲಾಗಿನ್ ಅವ್ರಿಗೆ ಮುಂದೆ ಅವಕಾಶ ಸಿಗಲ್ಲ ಅದು ಮಾಡೋದಕ್ಕೆ. ಒಟ್ಟಾರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಮುಂದಾಗುವ ಸಾರ್ವಜನಿಕರ ಬಳಿ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇದ್ದು ಆಪರೇಟರ್ಗಳ ನಡತೆಗೆ ಈಗ ಅಧಿಕಾರಿಗಳು ಬ್ರೇಕ್ ಹಾಕ್ತಾರೋ ಇಲ್ವೋ ಕಾದು ನೋಡಬೇಕಿದೆ. ಶ್ರೀನಿವಾಸ್ ಕಣಿತಹಳ್ಳಿ, ರಾಜ್ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ.